ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಕಾದಂಬರಿ, ಎಮೋಷನಲ್ ಲವ್ ಸ್ಟೋರಿ, ರಾಮ್ ಮತ್ತು ಜಾನಕಿಯ ನಡುವಿನ ಒಂದೇನು ಲವ್ ಸ್ಟೋರಿ, ಪ್ರೀತಿಯ ಕಥೆ ಇದೆ, ಅದೊಂದು ಕಾದಂಬರಿ ರೂಪದಲ್ಲಿ ತಂದಿದ್ದೀನಿ. ಓದುವಂತಹ ಆಸಕ್ತಿ ಇರೋರು, ಇಲ್ಲದೇ ಇರೋರು ಕೂಡ ನನಗೋಸ್ಕರ ಓದಿ ಅಂತ ಕೇಳ್ಕೊತೀನಿ. ಡಿಸ್ಪ್ಲೇಲಿ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ನೀವೊಂದು ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಮನೆ ಬಾಗಿಲಿಗೆ ಕಾದಂಬರಿ ತಲುಪುತ್ತೆ. ಓದಿದ ನಂತರ ಬುಕ್ ಒಳಗಡೆ ಲಾಸ್ಟಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ, ತಪ್ಪದೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ನೆಗೆಟಿವ್ ಇದ್ದರೆ ಮುಂದಿನ ಪುಸ್ತಕಗಳಲ್ಲಿ ತಿದ್ಕೋತೀನಿ, ಪಾಸಿಟಿವ್ ಇದ್ದರೆ ಖುಷಿ ಪಡ್ತೀನಿ. ತಗೊಳ್ಳೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಇವಾಗ ವಿಚಾರಕ್ಕೆ ಬರೋಣ. ಕಳೆದ 1 ವರ್ಷದ ಹಿಂದೆ ಅಕ್ಕಿ ವಿಚಾರವಾಗಿ ಒಂದಷ್ಟು ಕಾಂಟ್ರವರ್ಸಿಗಳೆಲ್ಲ ಆಗಿತ್ತು. ಅಂದರೆ ಕೆಲವೊಂದಿಷ್ಟು ಸುದ್ದಿಗಳು ವೈರಲ್ ಆಗಿತ್ತು. ಅಂದರೆ ಅನ್ನಭಾಗ್ಯದ ಅಕ್ಕಿ ಕೊರತೆಯಿಂದಾಗಿ ಹಣ ಕೊಡೋದಕ್ಕೆ ಶುರು ಮಾಡಿದರು ನಮ್ಮ ಒಂದು ರಾಜ್ಯ ಸರ್ಕಾರ. ಅಂದರೆ ಹೆಚ್ಚುವರಿಯಾಗಿ 5 kg ಪ್ರತಿ ವ್ಯಕ್ತಿಗೆ 5 kg ಅಕ್ಕಿಯನ್ನು ಏನು ಕೊಡ್ತೀವಿ ಅಂತ ಅಂದ್ಬಿಟ್ಟು ತಮ್ಮ ಒಂದು 5 ಗ್ಯಾರಂಟಿಗಳಲ್ಲಿ ಹೇಳಿದರು. ಆ ಒಂದು ಅಕ್ಕಿ ಕುರಿತಾಗಿ ಒಂದಷ್ಟು ಕಾಂಟ್ರವರ್ಸಿಗಳಾಗಿತ್ತು. ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಕೂಡ ಮಳೆ ಇಲ್ಲದ ಕಾರಣ ಸ್ಟಾಕ್ ಇಲ್ಲ, ಅದು ಇದು ಅಂತಂದು ಒಂದಷ್ಟು ರೀಸನ್ ಕೊಟ್ಟಿತ್ತು. ಈಗ ಅದನ್ನೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟರೆ ಕಳೆದ ವರ್ಷ 2024ರಲ್ಲಿ 2023ರಲ್ಲಿ ಮಳೆಯ ಕೊರತೆ ಆಗಿತ್ತು. ಆದರೆ 2024ರ ಜೂನಿಂದ 2024ರ ಡಿಸೆಂಬರ್ವರೆಗೂ ಕೂಡ ಮುಂಗಾರು ಮತ್ತು ಹಿಂಗಾರು ಅವಧಿಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿತ್ತು. ಆ ಕಾರಣದಿಂದ ಭತ್ತದ ಒಂದು ಬೆಳೆ ಏನಿದೆ ಅದು ಬಹಳ ಚೆನ್ನಾಗಾಗಿದೆ. ಸೊ ಏನವರು ಅಂದಾಜು ಮಾಡಿದರು ಅದಕ್ಕಿಂತ ಹೆಚ್ಚು ದಾಸ್ತಾನು ಈ ಬಾರಿ ಕೇಂದ್ರ ಸರ್ಕಾರದ ಬಳಿ ಇದೆ. ಅದರಿಂದ ಅವರೇನು ಮಾಡ್ತಾ ಇದ್ದಾರೆ, 1 kg ಅಕ್ಕಿಯನ್ನು 22 ರೂಪಾಯಿ 50 ಪೈಸೆಗೆ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಅಂದರೆ 22 ರೂಪಾಯಿ 50 ಪೈಸೆಗೆ ಕೇಂದ್ರ ಸರ್ಕಾರ ಮಾರಾಟ ಮಾಡಲಿಕ್ಕೆ ರೆಡಿ ಇದೆ. ಬಟ್ ನಮ್ಮ ಒಂದು ಜನರಿಗೆ ತಲುಪುವ ಮಟ್ಟಿಗೆ ಎಷ್ಟು ರೂಪಾಯಿ ಆಗ್ಬೋದು ಅಂತ ಕೂಡ ತಿಳಿಸ್ತೀನಿ. ಜೊತೆಗೆ ಇವಾಗೆಲ್ಲ ಹೊರಗಡೆ ಎಲ್ಲ ಒಂದು 35 ರೂಪಾಯಿ 40 ರೂಪಾಯಿ ಈ ರೀತಿ ಇದೆ ಅಕ್ಕಿ. ಅಂದರೆ ಕಡಿಮೆ ಬೆಲೆ ಅಕ್ಕಿ ಅಂತಂದ್ರೆ ಒಂದು 30 ರೂಪಾಯಿಂದ ಮೇಲೆ ಇದೆ. ಸೊ ಈ ರೀತಿಯಾಗಿ ಕಡಿಮೆ ಬೆಲೆ ಕೊಟ್ಟರೆ ನಿಜಕ್ಕೂ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಈಗ ಅದು ಪ್ರೊಸೀಜರೆಲ್ಲ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಎಲ್ಲಿ ತೊಗೋಬೋದು ನಾವುಗಳ ಅಕ್ಕಿನ, ಹೇಗೆ ತೊಗೋಬೋದು ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಕಳೆದ ವರ್ಷ ಇದ್ರ ಜೊತೆಗೆ ಭಾರತ್ ಬ್ರ್ಯಾಂಡ್ನ ಅಕ್ಕಿ ಕೂಡ ಬಿಟ್ಟಿದ್ದರು. ಆನಂತರ ಸ್ಟಾಕ್ ಇಲ್ಲ ಆ ರೀತಿ ಎಲ್ಲ ಸ್ವಲ್ಪ ಸ್ಟಾಪ್ ಕೂಡ ಮಾಡಿದರು. ಇರಲಿ, ಅದೆಲ್ಲ ಬೇಡ. ಇವಾಗ ಮಾರುಕಟ್ಟೆಯಲ್ಲಿ ಈಗೇನು ದರ ಇದೆ ಅದಕ್ಕಿಂತ ಕಡಿಮೆ ಬೆಲೆಗೆ ಅಕ್ಕಿಯನ್ನು ಮಾರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ, ಅಂದರೆ ಕೇಂದ್ರದ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಏನಿದೆ ಅದು ನಿರ್ಧಾರವನ್ನು ಮಾಡಿದೆ. ಭಾರತೀಯ ಆಹಾರ ನಿಗಮ FCI ಅಂತ ಏನು ಹೇಳ್ತೀವಿ, ಆ FCI ಮೂಲಕ ಕೇಂದ್ರ ಸರ್ಕಾರ ಏನಿದೆ ಅದು ಎಲ್ಲ ರಾಜ್ಯ ಸರ್ಕಾರಗಳಿಗೆ, ಜೊತೆಗೆ ಸರ್ಕಾರದ ನಿಗಮಗಳೇನು ಬರುತ್ತೆ, ಸರ್ಕಾರದಲ್ಲಿ ಒಂದಿಷ್ಟು ನಿಗಮಗಳಂತ ಬರುತ್ತೆ, ಆ ಒಂದು ನಿಗಮಗಳಿಗೆ ಮತ್ತು ಎಥೆನಾಲ್ ಉತ್ಪಾದಿಸುವಂತಹ ಡಿಸ್ಟಿಲರಿಗಳು ಬರುತ್ತೆ, ಆ ಒಂದು ಡಿಸ್ಟಿಲರಿಗಳಿಗೆ ಪ್ರತಿಯೊಂದು kgಗೆ 22 ರೂಪಾಯಿ 50 ಪೈಸೆ ಆ ಒಂದು ಬೆಲೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡುವಂತಹ ಒಂದು ನಿರ್ಧಾರವನ್ನು ಮಾಡಿದೆ. ಇದರ ಜೊತೆಗೆ ಜನರಿಗೂ ಕೂಡ ಸಿಗುತ್ತೆ. ಇದು ಜಸ್ಟ್ ಇದು ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ, ಜನರಿಗೂ ಕೂಡ ಸಿಗುತ್ತೆ. ಹೇಗೆ ಅಂತ ಹೇಳ್ತೀನಿ. ಈ ಹಿಂದೆ ಮುಂಚೆ ಏನು ಮಾಡಿದ್ರು, 28 ರೂಪಾಯಿನಂತೆ ಮಾರಾಟವನ್ನು ಮಾಡಲಾಗ್ತಾಯಿತ್ತು. ಕೇಂದ್ರ ಸರ್ಕಾರದಿಂದ ಕೊಡ್ತಾಯಿದ್ರು ರಾಜ್ಯ ಸರ್ಕಾರಗಳಿಗೂ ಅಷ್ಟೇ. ಇವೆಲ್ಲ ಬರೋದು, ಈ ದಾಸ್ತಾನು ಎಲ್ಲ ಬರೋದು ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಈ ಹರಾಜು ಮೂಲಕನೋ ಅಥವಾ ಇನ್ನೊಂದೇನೋ ಹಾಗೆ ಹಂಚಿಕೆ ಮಾಡೋದ್ರ ಮೂಲಕನೋ ಎಲ್ಲ ಒಂದು ರಾಜ್ಯ ಸರ್ಕಾರಗಳಿಗೂ ಅವಕಾಶ ಕೊಡುತ್ತೆ. ಬೇಕಿದ್ದಂತಹ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದಿಂದ ಕಡಿಮೆ ಬೆಲೆಗೆ, ಅಂದರೆ ಮಾರುಕಟ್ಟೆಗಿಂತ ಕಡಿಮೆ ಬೆಲೆಗೆ ಖರೀದಿ ಮಾಡ್ಬೋದಾಗಿದೆ. ಆ ರೀತಿ ಖರೀದಿ ಮಾಡಿಕೊಂಡು ಇವ್ರು ಏನು ರೇಷನ್ ಇದೆ ಅದನ್ನು ಬೇಕಾದ್ರೂ ಹಂಚ್ಬೋದಾಗಿದೆ. ಈ ಬಾರಿ ಮುಂಚೆ ಎಲ್ಲ 28 ರೂಪಾಯಿ ಅಂತ ಕೊಡ್ತಾಯಿದ್ರು. ಈ ಬಾರಿ ಇನ್ನು ಕಡಿಮೆ ಬೆಲೆಗೆ, ಅಂದರೆ 22 ರೂಪಾಯಿ 50 ಪೈಸೆಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಇದಕ್ಕೆ ಕಾರಣವನ್ನು ತಿಳಿಸಿದ್ದಾರೆ. ಆಗಲೇ ಹೇಳ್ದಂಗೆ 2024ರಲ್ಲಿ ಮಳೆ ಚೆನ್ನಾಗಾಗಿದೆ, ಮುಂಗಾರು ಮತ್ತು ಹಿಂಗಾರು ಎರಡೂ ಕೂಡ ಚೆನ್ನಾಗಾಗಿದೆ. ಆ ಕಾರಣಕ್ಕೋಸ್ಕರ ಗೋಧಿ ಉತ್ಪಾದನೆ ಮತ್ತು ಅಕ್ಕಿ ಉತ್ಪಾದನೆ ಎರಡೂ ಕೂಡ ಬಹಳ ಚೆನ್ನಾಗಾಗಿದೆ. ಸೊ ದೇಶಾದ್ಯಂತ 556 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ದಾಸ್ತಾನು ಇದೆ. ಆ ಕಾರಣದಿಂದ 1 kgಗೆ 5 ರೂಪಾಯಿ 50 ಪೈಸೆಯನ್ನು ಇಳಿಕೆ ಮಾಡಿದ್ದೀವಿ. ಇಳಿಕೆ ಮಾಡಿ ಹೊಸ ದರ ಏನು 22 ರೂಪಾಯಿ 50 ಪೈಸೆ ಇದೆ, ಆ ಒಂದು ಹೊಸ ದರದಲ್ಲಿ ಖರೀದಿ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಇದರ ಜೊತೆಗೆ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ, ಅಂದರೆ ಇದನ್ನು OMSS ಅಂತ ಹೇಳ್ತೀವಿ. ಇದನ್ನೊಂದು ಈ ಹರಾಜು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈ ಹರಾಜು ಮೂಲಕ ಕೂಡ ವ್ಯಾಪಾರಿಗಳಾಗಿರ್ಬೋದು, ತಯಾರಕರಾಗಿರ್ಬೋದು ಅಥವಾ ಚಿಲ್ಲರೆ ವ್ಯಾಪಾರಿಗಳು ಜೊತೆ ಖಾಸಗಿಯವರು ಸಹ ಖರೀದಿಯನ್ನು ಮಾಡ್ಬೋದಾಗಿದೆ. ಇವ್ರುಗಳೆಲ್ಲ ಏನು 1 ಟನ್ನಿಂದ 5,000 ಟನ್ವರೆಗೆ ಖರೀದಿಯನ್ನು ಮಾಡ್ಬೋದಾಗಿದೆ. ಯಾವ ಬೆಲೆಗೆ? 22 ರೂಪಾಯಿ 50 ಪೈಸೆ ಬೆಲೆಗೆ. ಚಿಲ್ಲರೆ ವ್ಯಾಪಾರಿಗಳು, ತಯಾರಕರು ಜೊತೆಗೆ ಖಾಸಗಿಯವರು 1 ಟನ್ನಿಂದ 5,000 ಟನ್ವರೆಗೆ ಖರೀದಿಯನ್ನು ಮಾಡ್ಬೋದಾಗಿದೆ. ಇನ್ನು 2023ರಲ್ಲಿ ಮಳೆ ಕಡಿಮೆ ಆಗಿದ್ದ ಕಾರಣ ಏನು ಮಾಡ್ತು, ಈ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಅಂತ ಏನು ಹೇಳ್ತೀವಿ, OMSS ಅಂತ, ಅದನ್ನು ವಾಪಸ್ ಪಡ್ಕೊಂಡಿದ್ರು. ಅಂದರೆ ಅದನ್ನು ಸ್ಟಾಪ್ ಮಾಡಿದರು. ಆ ರೀತಿಯಾಗಿ ಮಾರಾಟ ಮಾಡುವಂತಹ ಅವಕಾಶ ಇರಲಿಲ್ಲ.
ಆ ರೀತಿ ಮಾರಾಟ ಮಾಡುವಾಗ ಏನಾಗುತ್ತೆ, ಕೇಂದ್ರದಲ್ಲಿ ದಾಸ್ತಾನು ಕಡಿಮೆ ಆಗಿದ್ದಾಗ ಖಾಸಗಿಯವರೆಲ್ಲ ಖರೀದಿ ಮಾಡಿಬಿಡ್ತಾರೆ. ಖರೀದಿ ಮಾಡಿ ಅವ್ರ ಹತ್ರ ಸ್ಟಾಕ್ ಇಟ್ಕೊಬಿಡ್ತಾರೆ, ಮಾರಾಟ ಮಾಡಲ್ಲ, ಓಪನ್ ಮಾರ್ಕೆಟ್ಗೆ ಅದನ್ನು ಬಿಡಲ್ಲ. ಆಗೇನಾಗುತ್ತೆ, ಅಕ್ಕಿ ಕೊರತೆ ಬರುತ್ತೆ. ಕೊರತೆ ಬಂದಾಗ ಏನು ಮಾಡ್ತಾರೆ, ಆಗ ಇವರು ಬೆಲೆ ಏರಿಕೆ ಆಗುತ್ತೆ. ಬೆಲೆ ಏರಿಕೆ ಆದಾಗ ಖಾಸಗಿಯವರು ತಮ್ಮ ಬಳಿ ಇರುವಂತಹ ದಾಸ್ತಾನೆಲ್ಲ ಓಪನ್ ಮಾಡ್ತಾರೆ. ಆಗ ಒಳ್ಳೆ ರೇಟಿಗೆ ಅವರು ಮಾರಾಟ ಮಾಡ್ಕೋಬಹುದು. ಆ ರೀತಿ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಹೋದ ವರ್ಷ ಈ ರೀತಿಯ ಓಪನ್ ಏನು ಮಾರುಕಟ್ಟೆ ಅಂತ ಹೇಳ್ತೀವಿ, ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ OMSS ಅಂತ ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಆದರೆ ಈ ವರ್ಷ ಮಳೆ ಎಲ್ಲ ಚೆನ್ನಾಗಿರೋದ್ರಿಂದ ಮತ್ತೆ ಆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಮ ಒಂದು ರಾಜ್ಯ ಸರ್ಕಾರ ಏನು 1 kg ಅಕ್ಕಿಗೆ ಇವ್ರು ಕೊಡ್ತಾ ಇರೋದು ಬಂದು 34 ರೂಪಾಯಿ. ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆ, ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಕೊಡ್ತಾ ಇದ್ದಾರೆ, 34 ರೂಪಾಯಿ ಅಂತ ಕೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿಸುವಂಥ ಒಂದು ಅವಕಾಶ ಇದೆ. ಕೇಂದ್ರದಿಂದ ಬರೀ 22.5 ರೂಪಾಯಿಗೆ ಅಕ್ಕಿಯನ್ನು ಖರೀದಿ ಮಾಡಿ ಜನರಿಗೆ ಕೊಟ್ಟರೆ 34 ರೂಪಾಯಲ್ಲಿ 22.5 ರೂಪಾಯಲ್ಲಿ ಆಲ್ಮೋಸ್ಟ್ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ 1 kgಗೆ 11.5 ರೂಪಾಯಿ ಹಣ ಉಳಿತಾಯ ಆಗುತ್ತೆ. ಸೊ 106 ಕೋಟಿ ರೂಪಾಯಿನ ನಮ್ಮ ಒಂದು ರಾಜ್ಯ ಸರ್ಕಾರ ಉಳಿಸ್ಕೋಬೋದು. ಈ ರೀತಿಯಾಗಿ ಅಕ್ಕಿಯನ್ನೇ ಖರೀದಿ ಮಾಡಿ ನಗದು ಬದಲು ಏನು BPL ಕಾರ್ಡ್ಗಳಿಗೆಲ್ಲ ಹಣ ಆಗ್ತಾ ಇದ್ದಾರೆ, ಹಣದ ಬದಲು ಅಕ್ಕಿಯನ್ನೇ ಕೊಟ್ಟರೆ ಒಂದಷ್ಟು ಹಣವನ್ನಂತೂ 106 ಕೋಟಿ ರೂಪಾಯಿ ಹಣವನ್ನಂತೂ ಉಳಿಸ್ಕೋಬೋದಾಗಿದೆ. ಇನ್ನು ಇದನ್ನು ಬಿಟ್ಟರೆ ನಮ್ಮ ಒಂದು ಏನೀಗ ಕೇಂದ್ರ ಸರ್ಕಾರದ ಭಾರತೀಯ ಆಹಾರ ನಿಗಮ ಏನಿದೆ FCI, ಅದು ಕೊಟ್ಟಿರುವಂತಹ ಪ್ರಕಟಣೆ ಪ್ರಕಾರ, ಇದರ ಜೊತೆಗೆ ನಮ್ಮ ಒಂದು ಭಾರತೀಯ ಆಹಾರ ನಿಗಮ FCI ಏನಿದೆ ಅವ್ರು ಕೊಟ್ಟಿರುವಂತಹ ಪ್ರಕಟಣೆ ಪ್ರಕಾರ ಕಮ್ಯುನಿಟಿ ಕಿಚನ್ಗಳಿಗೂ ಕೂಡ ಪ್ರತಿ kg ಅಕ್ಕಿಯನ್ನು 22 ರೂಪಾಯಿ 50 ಪೈಸೆ ಆ ಒಂದು ಬೆಲೆಯಲ್ಲಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ, ಅಂದರೆ ಮಾರಾಟ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರಿ ಸಂಸ್ಥೆಗಳಾದಂತಹ NAFED, ಅಂದರೆ ನಾವುಗಳು ಖರೀದಿ ಮಾಡ್ತೀವಲ್ಲ, NAFED ಎಲ್ಲ ಕಡೆ ಇರುತ್ತೆ. NAFED ಆಗಿರ್ಬೋದು, ಮತ್ತು NCCF ಆಗಿರ್ಬೋದು, ಕೇಂದ್ರೀಯ ಭಂಡಾರಗಳು, ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಕೇಂದ್ರೀಯ ಭಂಡಾರಗಳು ಕೂಡ ಇರ್ತವೆ. ಆ ಕೇಂದ್ರೀಯ ಭಂಡಾರಗಳಿಗೆ kg ಅಕ್ಕಿಗೆ 24 ರೂಪಾಯಿನಂತೆ ಕೊಡ್ತಾ ಇದ್ದಾರೆ. ಸೊ ಇನ್ನು ಸಣ್ಣ ಖಾಸಗಿ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಮತ್ತು ವ್ಯಕ್ತಿಗಳಿಗೆ, ಅಂದರೆ ನಾವು ಜನರಲ್ ಕಾಮನ್ ಪೀಪಲ್ಗಳೇನಿರ್ತಾರೆ ಇವರುಗಳಿಗೆ ಬಂದು kgಗೆ 28 ರೂಪಾಯಿ ಅಂತೆ ಸಿಗುತ್ತೆ. ಸೇಮ್ ಭಾರತ್ ಬ್ರ್ಯಾಂಡ್ನ ಅಕ್ಕಿ ಏನು 28 ರೂಪಾಯಿ ಹಾಗೆ ಸಿಗ್ತಾಯಿತ್ತು, ಅದೇ ರೀತಿಯಾಗಿ ಈಗಲೂ ಕೂಡ ಅಂದರೆ ಅವರು ಮಾರಾಟ ಮಾಡ್ತಾ ಇರೋದು 22 ರೂಪಾಯಿ 50 ಪೈಸೆ. ಬಟ್ ನಮ್ಮವ್ರಿಗೆ ಅಂದರೆ ಖಾಸಗಿ ಒಬ್ಬ ವ್ಯಕ್ತಿ ತೊಗೋಬೇಕು ಅಂತಂದರೆ ಅದು 28 ರೂಪಾಯಿ ಬೆಲೆಯಲ್ಲಿ ಬರುತ್ತೆ. ಬಟ್ ಓಕೆ, ಬೇರೆ ಮಾರುಕಟ್ಟೆ ದರವನ್ನು ಕಂಪೇರ್ ಮಾಡಿಕೊಂಡ್ರೆ 28 ರೂಪಾಯಿಗೆ ಅಕ್ಕಿ ಕೂಡ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಅದು ವೀಡಿಯೋ ಮಾಡಿ ಭಾರತ್ ಅಕ್ಕಿ ತರಿಸಿ ಅದನ್ನು ವೀಡಿಯೋ ಕೂಡ ಮಾಡಿ ಹಾಕಿದ್ದೆ. ಜೊತೆಗೆ ಹೇಗೆ ಅದನ್ನು ಆನ್ಲೈನ್ ಮೂಲಕ ತೊಗೋಬೇಕು ಅಂತ ಕೂಡ ನಾನು ಭಾರತ್ ಅಕ್ಕಿನ ಹೇಗೆ ತೊಗೋಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ತಿಳಿಸಿ ಅಕ್ಕಿಯನ್ನು ಕೂಡ ಬುಕ್ ಮಾಡಿ ತರಿಸಿದೆ. ಆ ಒಂದು ವಿಡಿಯೋ ಕೂಡ ನಿಮಗೆ ಚಾನಲಲ್ಲಿ ಸಿಗ್ಬೋದು. ಬಟ್ ಇವಾಗ ಅದು ಜಿಯೋ ಮಾರ್ಟ್ನಲ್ಲಿ ತರಿಸಿದಂಥದ್ದು, ಈಗ ಅದು ಸ್ಟಾಕ್ ಇಲ್ಲ ಅಂತ ಅನ್ಕೋತೀನಿ. ಬಟ್ ಇವಾಗ ಇದು ಪ್ರೊಸೀಜರ್ ಎಲ್ಲ ಶುರು ಆಗ್ತಿರೋದ್ರಿಂದ ಇನ್ನೊಂದು 15 ದಿವಸ, 20 ದಿವಸದಲ್ಲಿ ಮತ್ತೆ ಜಿಯೋ ಮಾರ್ಟಲ್ಲಿ ಅಂದರೆ ಆನ್ಲೈನ್ ಮೂಲಕನೂ ಕೂಡ ನಾವು ಅಕ್ಕಿಯನ್ನು ತರಿಸ್ಕೋಬೋದಾಗಿದೆ. ಬಟ್ ಅಲ್ಲಿ 28 ರೂಪಾಯಿ ನಿಮಗೆ ಬೆಲೆ ಬೀಳುತ್ತೆ. ಅಥವಾ ಬೇರೆ ಈ NAFED ಅಲ್ಲೆಲ್ಲ ಹೋಗ್ಬಿಟ್ಟು ಖರೀದಿ ಮಾಡ್ತೀವಲ್ಲ, ಅಲ್ಲೂ ಕೂಡ ಈ ಕೇಂದ್ರೀಯ ಭಂಡಾರಗಳು ಇಲ್ಲೆಲ್ಲ ಹೊರಗಡೆ ಹೋಗಿ ನಾವು ಫುಡ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಮಳಿಗೆಗಳು, ಅಲ್ಲಿ ಖರೀದಿ ಮಾಡಿದ್ರು ಕೂಡ ನಿಮಗೆ 28 ರೂಪಾಯಿಗೆ ಅಕ್ಕಿ ಸಿಗುತ್ತೆ. ಜೊತೆಗೆ ಖಾಸಗಿ ವ್ಯಕ್ತಿಗಳಿಗೆ ಆಗಲೇ ಇದನ್ನು ಹೇಳಿದ್ದೀನಿ. ಇನ್ನು ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಸಹ ಏನು ಭತ್ತ ಖರೀದಿ ಪ್ರದೇಶಗಳೇನಿರುತ್ತೆ ಅಲ್ಲಿಯೂ ಸಹ NAFED, NCCF, ಕೇಂದ್ರೀಯ ಭಂಡಾರ ನಂತರ ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಂದ ಅಕ್ಕಿಯನ್ನು ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಹಾಸ್ಟೆಲ್ಗಳಾಗಿರ್ಬೋದು, ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು, ದತ್ತಿ ಸಂಸ್ಥೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಇನ್ನು ಸಾಕಷ್ಟು ಏನು ಸಾಂಸ್ಥಿಕ ಖರೀದಿದಾರರು ಇರ್ತಾರೆ ಅವರಿಗೆ ಭಾರತ್ ಬ್ರ್ಯಾಂಡ್ನ ಅಕ್ಕಿಯನ್ನು ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಖಾಸಗಿ ಕಿರಾಣಿಗಳೇನಿರುತ್ತೆ ಅಂದರೆ ಚಿಲ್ಲರೆ ವ್ಯಾಪಾರಿಗಳೇನಿರ್ತಾರೆ ಅಲ್ಲಿ ಭಾರತ್ ಬ್ರ್ಯಾಂಡ್ನ ಅಕ್ಕಿಯನ್ನು ಮಾರಾಟ ಮಾಡುವ ಹಾಗಿಲ್ಲ. ಅಂದರೆ ಅಲ್ಲಿ ಸಿಗಲ್ಲ ನಿಮಗೆ, ಮಾಮೂಲಿ ಚಿಲ್ಲರೆ ಅಂಗಡಿಗಳಲ್ಲಿ ಭಾರತ್ ಬ್ರ್ಯಾಂಡ್ನ ಅಕ್ಕಿ ಸಿಗಲ್ಲ. ಯಾಕಂದರೆ ಆ ರೀತಿ ಭಾರತ್ ಬ್ರ್ಯಾಂಡ್ನ ಅಕ್ಕಿ ತರಿಸ್ಕೊಂಡು ಅದನ್ನು ಓಪನ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಬೆಲೆಗೆ ಮಾರಿಬಿಡ್ತಾರೆ ಅನ್ನುವಂತಹ ಒಂದು ಪಾಸಿಬಿಲಿಟಿ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಚಿಲ್ಲರೆ ಅಂಗಡಿಗಳಲ್ಲಿ ಸಿಗಲ್ಲ. ಬಟ್ ಆನ್ಲೈನಲ್ಲಿ ಜಿಯೋ ಮಾರ್ಟ್ಗಳಲ್ಲಿ ನಿಮಗೆ ಸಿಗುತ್ತೆ. ಸದ್ಯಕ್ಕೆ ಸಿಗ್ತಾ ಇಲ್ಲ, ನಾನು ಚೆಕ್ ಮಾಡಿದೆ ಈ ವಿಡಿಯೋ ಮಾಡುವಂಥ ಸಮಯದಲ್ಲಿ. ಬಟ್ ನಾನು ರೆಗ್ಯುಲರಾಗಿ ಅದು ಚೆಕ್ ಮಾಡಿಸ್ತಾ ಇರ್ತೀನಿ. ಅದು ಓಪನ್ ಆದ ತಕ್ಷಣ ಜಿಯೋ ಮಾರ್ಟಲ್ಲಿ ಸಿಗೋದಕ್ಕೆ ಶುರು ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಮಾಡಾಕ್ತೀನಿ. ಇಲ್ಲಾಂದರೆ ನೀವು ಈ ಫುಡ್ ಡಿಪಾರ್ಟ್ಮೆಂಟು ಮಳಿಗೆಗಳಂತಲೇ ಇರುತ್ತೆ, ಆ ಒಂದು ಮಳಿಗೆಗಳಲ್ಲಿ ನೀವು ಹೋಗಿ ನೇರವಾಗಿ 28 ರೂಪಾಯಿ ಕೊಟ್ಟು ಖರೀದಿಯನ್ನು ಮಾಡ್ಬೋದಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬುಕ್ ಬೇಕಿದ್ದವರು ಡಿಸ್ಪ್ಲೇ ಬರ್ತಿರುವಂತಹ ನಂಬರ್ಗೆ ಫೋನನ್ನು ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಇರುತ್ತೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.